ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪೇಪರ್ ಮತ್ತು ಕಾರ್ಡ್ಬೋರ್ಡ್ ಶೀಟ್ನ ಯೂಸ್ ಮಾಡಿ ರಂಗೋಲಿ ಮಾಡ್ತಾ ಇದ್ದೀನಿ. ಫಸ್ಟ್ ಒಂದು ದೊಡ್ಡ ಬೌಲ್ನ ತಗೊಳ್ಳಿ, ಆಮೇಲೆ ಪೇಪರ್ನ ಕಟ್ ಮಾಡಿ. ತುಂಬ ಸಣ್ಣದಷ್ಟು ನಿಮಗೆ ಒಳ್ಳೆಯದು. ಅದಾದಮೇಲೆ ನೀರು ಹಾಕಿದ್ದೀನಿ. ಮತ್ತು ನಿಮ್ಗೆ ಎಷ್ಟು ಪೇಪರ್ ಬೇಕೋ ಅಷ್ಟನ್ನ ಸಣ್ಣದಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕಿ. ಆಮೇಲೆ 1 ಅವರ್ 2 ಅವರ್ಸ್ ನೆನೆಯಕ್ಕೆ ಬಿಡಬೇಕು. ನೆನೆಯೋಷ್ಟರಲ್ಲಿ ರಂಗೋಲಿನ ರೆಡಿ ಮಾಡ್ಕೊಳ್ಳೋಣ. ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಒಂದು ಕಾರ್ಡ್ಬೋರ್ಡ್ ಶೀಟ್ ತಗೊಂಡು ರಂಗೋಲಿನ ಬಿಡಿಸ್ಕೋಬೇಕು. ವರಮಹಾಲಕ್ಷ್ಮಿ ನಿಯರ್ ಇರೋದ್ರಿಂದ ನಮಗೆ ನಾನು ಅದಕ್ಕೆ ಬೇಕಾಗಿರೋ ಥರ ರಂಗೋಲಿನ ಬಿಡಿಸ್ಕೊಂಡಿದ್ದೀನಿ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ಬಿಡಿಸ್ಕೋಬೋದು. ಅದೇ ಶೇಪ್ನ ಅದೇ ಸೈಜಲ್ಲಿ ಬಿಡ್ಸೋಕ್ಕೆ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಒಂದು ಈಸಿ ಟ್ರಿಕ್ ಅಂತಂದರೆ, ನೀವು ಒಂದು ಶೀಟಲ್ಲಿ ಬೇರೆ ಶೀಟಲ್ಲಿ ಆ ಡಿಸೈನ್ನ ಬರ್ಕೊಂಡು ಆಮೇಲಿಂದ ಟ್ರೇಸ್ ಮಾಡ್ಕೊಳ್ಳಿ. ಸೊ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ಮಂಡಲ ಆರ್ಟ್ಗೆ ಯೂಸ್ ಮಾಡ್ತೀವಲ್ಲ, ಅದೇ ಥರ ಲೈನ್ಸ್ನ ಚಿಕ್ಕದಾಗಿ ಹಾಕ್ಕೊಂಡು ಟ್ರೈ ಮಾಡಿ. ಸೊ ಅದು ಸ್ವಲ್ಪ ಯೂಸ್ಫುಲ್ ಆಗುತ್ತೆ. ನಾನು ಲಾಸ್ಟಲ್ಲಿ ಅದನ್ನೇ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಕಾರ್ಡ್ಬೋರ್ಡ್ ಶೀಟ್ನ ಎಡ್ಜಲ್ಲಿ ಕಟ್ ಮಾಡ್ಕೋಬೇಕು. ಸೊ ಡಿಸೈನ್ ಯಾವ ಥರ ಇದೆ ಅದ್ರ ಥರನೇ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನಾನು ಹಾಕಿರೋ ರಂಗೋಲಿ ರೌಂಡ್ ಇತ್ತು, ಸೊ ನಾನು ರೌಂಡ್ ಡಿಸೈನಲ್ಲೇ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ನೆಕ್ಸ್ಟ್ ಪ್ರೋಸೆಸ್ ಬಂದು ನಾವು ಆವಾಗಲೇ ನೆನೆ ಹಾಕೊಂಡಿದ್ವಲ್ಲ, ಆ ಪೇಪರ್ನ ತೆಗೆದು ನೀರಿರೋ ಥರನೇ ಗ್ರೈಂಡ್ ಮಾಡ್ಕೋಬೇಕು. ಅದಾದಮೇಲೆ ದೊಡ್ಡ ಪೇಪರ್ ಏನಾದರೂ ಇದ್ದರೆ ಅದನ್ನು ತೆಗೀರಿ. ಆದಷ್ಟು ಚಿಕ್ಕ ಪೇಪರ್ ಬಂದಿರೋ ಥರ ಇದ್ದರೆ ಒಳ್ಳೆಯದು. ಚೆನ್ನಾಗಿ ರುಬ್ಕೋಬೇಕು, ಹಿಂಡ್ಕೋಬೇಕು. ಒಂಚೂರು ನೀರಿರಬಾರ್ದು. ಅದು ಎಷ್ಟು ನೀರಿರಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ. ಅದನ್ನು ಮಿಕ್ಸಪ್ ಮಾಡ್ತಿದ್ರೆ ಒಣಗಿದೇನಾ ಇಲ್ವಾ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ಕಲರ್ ಮತ್ತು ಗಮ್ನ ಹಾಕಿ, ಗಮ್ ಹಾಕಿಲ್ಲ ಅಂದರೆ ಪರವಾಗಿಲ್ಲ, ಜಸ್ಟ್ ಕಲರ್ ಅದು ಯೂಸ್ ಮಾಡಿ ಮತ್ತೆ ತಿರುಗಿಸಿ. ನಿಮ್ಗೆ ಯಾವ್ಯಾವ ಕಲರ್ ಬೇಕೋ ಆ ಕಲರ್ಸ್ನ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ಗ್ಲೂ ಹಾಕಿ ನಾವು ಏನು ಡ್ರಾ ಮಾಡಿದ್ವಿ ಕಾರ್ಡ್ಬೋರ್ಡ್ ಶೀಟ್ ಮೇಲೆ ಅದ್ರ ಮೇಲೆ ಅಂಟಿಸ್ತಾ ಹೋಗಬೇಕು. ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಯಾವ ಥರ ಸ್ಟಿಕ್ ಮಾಡಬೇಕು ಅಂತ. ಯಾವ ಪೋರ್ಷನ್ಗೆ ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನೇ ಯೂಸ್ ಮಾಡ್ಬೋದು. ಅದಾದಮೇಲೆ ಫಿಲ್ ಆದಮೇಲೆ ಈ ಥರ ಕಾಣಿಸುತ್ತೆ. ಇದೇ ಥರ ವೀಡಿಯೋಸ್ ಬೇಕಂದರೆ ಲೈಕ್, ಕಮೆಂಟ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.